ನಮಸ್ಕಾರ. ರಾತ್ರಿ ಈಗ 11:05 ಆಗಿದೆ. ಈಗ ಆಕಾಶದಲ್ಲಿ ಲಕ್ಷಾಂತರ ಸ್ಟಾರ್ಗಳಿದೆ. ಆಕಾಶದಲ್ಲಿರೋ ಸ್ಟಾರ್ ಎಲ್ಲ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಂದೇ, ದಟ್ ಇಸ್ ಸೆಂಚುರಿ ಸ್ಟಾರ್. ಸೊ ಸ್ವಲ್ಪ ಕ್ಯಾಮರಾ ಈ ಕಡೆ ತಿರುಗಿಸಿದ್ರೆ ಯು ಕ್ಯಾನ್ ಸಿ ಆರ್ ವೆರಿ ಓನ್ ಶಿವಣ್ಣ ಅವರು ಇಷ್ಟೊತ್ತಲ್ಲೂ ಮಾತಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಶಿವಣ್ಣ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈ ವಾರ ರಿಲೀಸ್ ಆಗ್ತಾ ಇರುವಂತಹ ನಿಮ್ಮ ಚಿತ್ರ ಬಂಗಾರು, ಸನ್ ಆಫ್ ಬಂಗಾರದ ಮನುಷ್ಯ. ಸೊ ಈ ಟೈಟಲ್ ಕೇಳಿದ ತಕ್ಷಣ ಯಾಕೆ ಈ ತರ ಚಿತ್ರ ಅಂತ ತಗೊಂಡ್ ಬಂದ್ರಿ ಶಿವಣ್ಣ ನಿಮ್ಮ ಒಂದು ಕರಿಯರ್ ಅಲ್ಲಿ? ಇಲ್ಲ, ಆಕ್ಚುಲಿ ಪ್ರತಿಯೊಂದು ಫಿಲ್ಮ್ ಮಾಡಬೇಕು ಅನ್ನೋ ಅದರದೇ ಒಂದು ರೀಸನ್ ಇರುತ್ತೆ. ದಿಸ್ ಫಿಲ್ಮ್ ವಿಲ್ ಬಿಕಮ್ ಸ್ಪೆಷಲ್ ಬಿಕಾಸ್ ಅಪ್ಪಾಜಿ ಬಂಗಾರದ ಮನುಷ್ಯ ಅಂತ ಬಂದಾಗ ಅದು ಸ್ಪೆಷಲ್ ಆಗುತ್ತೆ. ನನಗೆ ಮಗನಾಗ ಒಂದು ಸ್ಪೆಷಲ್ ಆಗುತ್ತೆ. ವೆರಿ ಪಾಪ್ಯುಲರ್ ಫಿಲ್ಮ್, ಅದನ್ನ ತಗೊಳ್ಳೋದು ರಿಸ್ಕ್ ಫ್ಯಾಕ್ಟರಿ ಜೊತೆಲಿ ಒಂದು ಐ ಥಿಂಕ್ ಇಟ್ಸ್ ಅನ್ ಆಪರ್ಚುನಿಟಿ ಟು ಡೂ ದಿಸ್ ಟೈಪ್ ಆಫ್ ರೋಲ್ಸ್. ಯಾಕಂದ್ರೆ ನಾವು ಎಲ್ಲ ಸಿನಿಮಾನು ಯಾವುದೋ ಒಂದು ಕಾರಣಕ್ಕೆ ಮಾಡಿದ್ರೆ ಈ ಸಿನಿಮಾ ಕಾರಣ ಬಂದ್ಬಿಟ್ಟು ಬಲವಾಗಿರುತ್ತೆ. ಬಂಗಾರದ ಮನುಷ್ಯ ಕಾರಣನೇ ಬಲವಾಗಿರುತ್ತೆ. ನ್ಯಾಚುರಲ್ ಆಗಿ ಯಾಕೆ ಇವಾಗ ಸಣ್ಣ ಬಂಗಾರದ ಮನುಷ್ಯ ಅಂತ ಮಾಡ್ಬೇಕಾದ್ರೆ ಯಾವ ರೀತಿಯಾದ ಒಂದು ಕತೆ ಮಾಡಿರ್ಬೋದು ಅಂತ ಒಂದು ಜನಗಳಿಗೊಂದು ಕುತೂಹಲ. ಆ ಕುತೂಹಲ ತಕ್ಕಂತೆ ಹೆಂಗ್ ಮಾಡಿರ್ಬೋದು ಯೋಗಿ ಅನ್ನೋದು ಒಂದು ಕುತೂಹಲ. ಸೊ ನನಗೆ ಅದೊಂದು ಇಷ್ಟ ಆಯ್ತು. ಲೆಟ್ ಮಿ ಟ್ರೈ ವಾಟ್ ಟೈಪ್ ಆಫ್ ಸಬ್ಜೆಕ್ಟ್ ಈ ಮೈಟ್ ಮೇಕ್. ಅದು ಸ್ಟಾರ್ಟಿಂಗ್ ಪೀರಿಯಡ್ ಅಂದ್ರೆ ಒಂದು ಕತೆ ಹೇಳೋಕೆ ಮುಂಚೆ. ಬಟ್ ಟೈಟಲ್ ಕೇಳಿ ಕತೆ ಎಲ್ಲ ಕೇಳಿದ್ಮೇಲೆ ಎಸ್ ಐ ಫೆಲ್ಟ್ ಓಕೆ ದೇರ್ ಇಸ್ ಸಮಥಿಂಗ್ ಟು ಡೂ ಇನ್ ದಿಸ್. ಯಾಕಂದ್ರೆ ಈ ಕ್ಯಾರೆಕ್ಟರ್ ಮಾಡಕ್ಕೆ ಯಾಕಂದ್ರೆ ನಾವು ಚಿಗುರಿದ ಕನಸು ಮಾಡ್ಬೇಕಾದ್ರೂ ಇಟ್ಸ್ ಗೋಯಿಂಗ್ ಇನ್ ಸರ್ಚ್ ಆಫ್ ದ ರೂಲ್ಸ್. ಅಂಡ್ ಇಲ್ಲಿ ಬಂದ್ಬಿಟ್ಟು ಮನುಷ್ಯ ಅವನ್ ಬದುಕನ್ನ ಬಾಳದೆ ಇನ್ನೊಬ್ರಿಗೋಸ್ಕರ ಬದುಕೋದಿದೆಯಲ್ಲ, ಫಾರ್ ದ ಪೀಪಲ್ ಇದೆಯಲ್ಲ, ದಟ್ ಗೇವ್ ಮಿ ಅ ಕಿಕ್. ಸೊ ಇನ್ನೊಬ್ಬರಿಗೋಸ್ಕರ ಬದುಕೋದು ಎಲ್ಲೋ ಒಂದು ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು. ಇನ್ಫ್ಯಾಕ್ಟ್ ಈ ಟ್ರೇಲರ್ ಅನ್ನ ನೋಡಿದಾಗ ಫಸ್ಟ್ ಇದ್ರಲ್ಲಿ ತುಂಬಾ ಫಾರಿನ್ ಲೊಕೇಶನ್ಸ್ ಅಂತೆಲ್ಲ ಹೋಗುತ್ತೆ. ಎಂಡ್ ಶಾರ್ಟ್ ಅಲ್ಲಿ ನೀವು ಗದ್ದೆ ಮಧ್ಯ ಕೈನಲ್ಲಿ ಪೈರೆಲ್ಲ ಇಟ್ಕೊಂಡು ಬರ್ತಾ ಇರ್ತೀರಾ. ಇದು ನೋಡಿದ ತಕ್ಷಣ ಶಿವಣ್ಣನ ಈ ಎಲ್ಲಾ ಸಿನಿಮಾಗಳಲ್ಲಿ ಏನ್ ನೋಡಿದ್ವಿ ಅದನ್ನ ಬಿಟ್ಟು ಡಿಫ್ರೆಂಟ್ ಆಗಿ ಏನ್ ನೋಡ್ಬೋದು? ಐ ಥಿಂಕ್ ದೇರ್ ಇಸ್ ಅ ವೇರಿಯೇಷನ್ ಇನ್ ದಟ್. ಯಾಕಂದ್ರೆ ಹೆಂಗೆ ಆ ಬದಲಾವಣೆ ಆಗುತ್ತೆ, ಬದಲಾವಣೆಗೆ ಕಾರಣಕರ್ತರು ಯಾರು, ಅಂಡ್ ಆ ಕಾರಣಕರ್ತರು ವಿಲ್ ದೇ ಕಂಟಿನ್ಯೂ ಇನ್ ಹಿಸ್ ಜರ್ನಿ, he or she anybody in fact. So ಆ ಜರ್ನಿಲಿ ಯಾರು ಬರ್ತಾರೆ ಅದು ಬಂದು ಟ್ರಾವೆಲ್ ಆಗಿ ಅವ್ನು ಇನ್ನೊಂದು ವರ್ಷನ್ ಆಫ್ ಆ ಚೇಂಜಸ್ ಏನಿದೆ ಆ ಚೇಂಜಸ್ಲಿ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಒಂದು ಕುತೂಹಲ ಕ್ರಿಯೇಟ್ ಮಾಡುತ್ತೆ. ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ಎನಿಥಿಂಗ್ ಟಿಲ್ ಪೀಪಲ್ ಕಮ್ ಅಂಡ್ ವಾಚ್ ದ ಫಸ್ಟ್ ಶೋ. ಓಕೆ, ನನಗೆ ಇನ್ನೊಂದು ಪ್ರಶ್ನೆ. ರಾತ್ರಿ 11 ಗಂಟೆ ಆಗಿದೆ, ಇವಾಗ್ಲೂ ನಿನ್ನ ಶೂಟ್ ಮಾಡ್ತಾ ಇದ್ರಲ್ಲ, ನಿಮ್ಮ ಈ ಒಂದು ಎನರ್ಜಿಯ ಸೀಕ್ರೆಟ್ ಏನು? ಯಾವಾಗ್ಲೂ ಹೆಂಗೆ? ಐ ಥಿಂಕ್ ಅದು ಏನು ಮಾಡಕ್ಕಾಗಲ್ಲ. ಒಂದ್ಸತಿ ಡಿಪೆಂಡ್ಸ್ ಆನ್ ದ ಮೂಡ್. ಮೂಡ್ ಶುಡ್ ಬಿ ದೇರ್. ಅಂಡ್ ಇನ್ನೊಂದೇನಂದ್ರೆ ಬಟ್ ವರ್ಕ್ ಸಿಗೋದೇ ಕಷ್ಟ. ವರ್ಕ್ ಸಿಕ್ಕಿದಾಗ ಮನುಷ್ಯ ಯೂಟಿಲೈಸ್ ಮಾಡೋದು. ಅದು ಯೂಟಿಲೈಸ್ ಮಾಡದೆ ಹೋದಾಗ ಆಮೇಲೆ ತಿರ್ಗಾ ಅವಕಾಶ ಸಿಗುತ್ತೆ ಅಲ್ವಾ ತಿರ್ಗಾ. ಸೊ ಲೆಟ್ ಮೀ when I get the opportunity, let me work it out. Alright. So ಮುಂದೆ ಒಂದು ಸ್ವಲ್ಪ ಫನ್ ಕ್ವೆಶ್ಚನ್ಸ್ ಕಡೆಗೆ ತಿರುಗಿಸ್ತೀನಿ ಶಿವಣ್ಣ. ಈ ಒಂದು ಸಿಚುವೇಶನ್ ಅಲ್ಲಿ ಶಿವಣ್ಣ ಅವರು ಹೆಂಗೆಲ್ಲ ರಿಯಾಕ್ಟ್ ಮಾಡ್ತಾರೆ? ಓಕೆ, ಸಿಚುವೇಶನ್ ನಂಬರ್ 1, ಸ್ಟೇಜ್ ಮೇಲೆ ನಿಂತಿದ್ದೀರಾ ಯಾವುದೋ ಒಂದು ಫಂಕ್ಷನ್ ಅಲ್ಲಿ, ಸಡನ್ ಆಗಿ 100 ಜನ ನಿಮ್ ಕಡೆ ನುಗ್ತಾರೆ, ಏನ್ ಮಾಡ್ತೀರಾ? No, because I'm used to that, no problem. ಸ್ಟೇಜ್ ಮೇಲೆ ನಿಮ್ ಕಡೆ ನೀವೇ ನುಗ್ಬಿಡ್ತೀರಾ ಆ ಕಡೆಗೆ. ಆಲ್ರೈಟ್. ಮುಂದೆ ಒಂದು ಊರಿಗೆ ಹೋಗ್ತೀರಾ, ಅಲ್ಲಿ ಟೀನೂ ಇರಲ್ಲ, ಕಾಫಿನೂ ಇರಲ್ಲ, ಹೆಂಗ್ ಬದುಕ್ತೀರಾ? I'll try for milk. ಓಕೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಒಂದ್ ದಿವಸ ಎದ್ದೇಳ್ತೀರಾ, ಸಡನ್ ಆಗಿ ಕೋಳಿ ಮೊಟ್ಟೆ ಆಗ್ಬಿಟ್ಟಿರತ್ತೆ, 0 ಆಗ್ಬಿಟ್ಟಿರತ್ತೆ, ಅವಾಗ ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಲೈಫ್ ಇರೋದೇ ಒಂದು 0 ಅಲ್ಲಿ. ಸೊ ಲೆಟ್ ಮಿ ಐ ಸ್ಟಾರ್ಟ್ ಫ್ರಮ್ 0. ಸೊ ನೀವು ಹೀರೋ ಆದ್ರೂ ನಿಮಗೆ 0 ಅದೇನ್ ಮಹಾನ್ ಅಲ್ಲ, ಸ್ಟಾರ್ಟ್ ಮಾಡ್ಬಿಡ್ತೀರಾ ಅಂತ. ಆಲ್ರೈಟ್. ನೀವು CM ಅಳಿಯ ಆಗ್ಲೇ, ಸೊ ಒಂದು ದಿನ ನೀವು CM ಆದ್ರೆ ಏನ್ ಮಾಡ್ತೀರಾ? ಐ ಥಿಂಕ್ ಐ ವಿಲ್ ಅಬ್ಸಲ್ಯೂಟ್ಲಿ ಟ್ರೂಲಿ ಲಿವ್ ಫಾರ್ ದ ಪೀಪಲ್. ಜನಗಳಿಗಾಗಿ ಅಂದ್ರೆ ಹೆಂಗ್ ಬದುಕ್ತೀರಾ? ಅಂದ್ರೆ ಅವ್ರು ಹೆಂಗ್ ಬದುಕ್ತಾರೆ ಕಾಮನ್ ಆಗಿ ಹಂಗೆ ಬದುಕ್ತಾರೆ. ಕಾಮನ್ ಆಗಿ ಯಾವ ಕಾರು ಇರಲ್ಲ, ಏನೂ ಇರಲ್ಲ, ಅವ್ರು ಏನ್ ಊಟ ಮಾಡ್ತಾರ ಆತರ? ನಥಿಂಗ್. ನೋ ಇನ್ ಮುಂದೆ ಇದು ಸೆಕ್ಯೂರಿಟಿ ಏನಿಲ್ಲ, ಹಂಗೆ ಕಾಮನ್ ಆಗಿ. ಓಕೆ, ಇದು ಚೆನ್ನಾಗಿದೆ ನೋಡಿ. ಒಂದಿನ ಪುನೀತ್ ರಾಜ್ಕುಮಾರ್ ಅವ್ರು ಏನ್ ಮಾಡ್ತೀರಾ? ಐ ಥಿಂಕ್ ಐ ಟ್ರೈ ಟು ಡಾನ್ಸ್ ಲೈಕ್. ಡಾನ್ಸ್ ಲೈಕ್ ಇದು ನೋಡಿ, ಡಾನ್ಸ್ ಅಂತ ತಕ್ಷಣ ಇವಾಗ ಗೀತಕ್ಕ ಬರ್ತಾರೆ. ಒಂದು ದಿನ ಅಪಿತಪಿ ನೀವು ಗೀತಕ್ಕ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಐ ಥಿಂಕ್ ಗೀತಕ್ಕ ಮಾಡಿದ್ರೆ ಏನ್ ಹೇಳೋದು ಗೊತ್ತಾಗಲ್ಲ, ಯಾಕಂದ್ರೆ ರೇಗ್ತೀನಿ. ಓಕೆ, ಸೊ ಲಾಸ್ಟ್ ಒಂದು ದಿನ ಡೈರೆಕ್ಟರ್ ಆದ್ರೆ ಏನ್ ಮಾಡ್ತೀರಾ? ಐ ಥಿಂಕ್ ಡೈರೆಕ್ಟರ್ ಆದ್ರೆ ನಿಜವಾಗ್ಲೂ ಐ ಗಿವ್ ಫ್ರೀಡಮ್ ಟು ಆಲ್ ಮೈ ಆಕ್ಟರ್ಸ್. ಎಲ್ಲ ಫುಲ್ ಫ್ರೀಡಮ್ ಕೊಟ್ಬಿಡ್ತೀರಾ, ಏನ್ ಬೇಕಾದ್ರೆ ಅನ್ಬೋದು. ಇನ್ನೊಂದು ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಅಂದ್ರೆ ಇದಿದೆ, ನೀವು ಮಣ್ಣಿಗಾಗಿ ಆಸೆ ಪಡ್ತಿದ್ರೆ ತಪ್ಪಲ್ಲ, ಆದ್ರೆ ಮಣ್ಣು ನಿಮ್ಮನ್ನ ಆಸೆ ಪಟ್ಟಿದ್ದ ದಿನ ನೀವ್ ಯಾರು ಜೀವಂತವಾಗಿರಲ್ಲ ಅಂತ. ಸೊ ಈ ತರ ಡೈಲಾಗ್ ಕೇಳಿದ ತಕ್ಷಣ ಎಲ್ಲ ಮಣ್ಣು, ಹೆಣ್ಣು, ಹೊನ್ನು, ಮಣ್ಣು ಅಂತೆಲ್ಲ ಓಡ್ತಾ ಇರ್ತೀವಿ. ನಿಮ್ ಪ್ರಕಾರ ಯಾವ್ದ್ರ ಹಿಂದೆ ಓಡೋದು ತುಂಬಾ ಡೇಂಜರಸ್?
ಐ ಥಿಂಕ್ ಎರಡೂ ಡೇಂಜರಸ್. ಜಾಸ್ತಿ ಮಣ್ಣಿಗೂ ಆಸೆ ಪಡ್ಬಾರ್ದು, ಜಾಸ್ತಿ ಹೆಣ್ಣಿಗೂ ಆಸೆ ಪಡ್ಬಾರ್ದು. ಬಹಳ ಕಷ್ಟ, ಯಾಕಂದ್ರೆ ಎರಡು ಫೆಮಿನೈನ್ ಜೆಂಡರ್. ಹೆಣ್ಣು ಮಣ್ಣು ಎರಡಕ್ಕೂ ಎಲ್ಲ ಹಂಗಾರೆ ಹೊನ್ನು, ಅದಕ್ಕೇನೆ ಸನ್ ಆಫ್ ಬಂಗಾರದ ಮನುಷ್ಯ ಅಂತ ಬಂಗಾರು ಆಗಿರೋದು ನಮ್ಮ ಶಿವಣ್ಣ. ಅವರೇ ಶಿವಣ್ಣ, ಮುಂದೆ ಇದೀಗ ರ್ಯಾಪಿಡ್ ಫೈರ್ ರೌಂಡ್ ನ ಮುಂದಿನ ಹಂತ, ನಿಮ್ಮ ಸಿನಿಮಾದಲ್ಲಿ ಇರುವಂತ ಒಂದು ಪ್ರಾಪ್, ಅದನ್ನ ಬೇರೆ ಹೆಂಗ್ ಉಪಯೋಗಿಸ್ಬೇಕು ಅಂತ ನೀವು ಹೇಳ್ಬೋದು ಈಗ. ಓಕೆ, ಮೊದಲನೇದಾಗಿ ನೀವು ನಿಮ್ಮ ಲಾಂಗ್ ವಾಕ್ ಅಂದ್ರೆ ಜನ ಹುಚ್ಚೆದ್ದು ಕುಣಿತಾರೆ. ಈ ಲಾಂಗ್ ಅನ್ನ ಕೈನಲ್ಲಿ ಬಿಟ್ಟು ಬೇರೆ ಎಲ್ಲಿ ಉಪಯೋಗಿಸ್ತೀರಾ ನೀವು? ಒಂದು ಇದು ಕೊಟ್ರೆ, ರೌಡಿಸಮ್ ಸಿನಿಮಾದಲ್ಲಿ ಬಿಟ್ಟು ಲಾಂಗ್ ಅನ್ನ ಬೇರೆ ಎಲ್ಲಿ ಉಪಯೋಗಿಸ್ತೀರಾ? ಐ ಥಿಂಕ್ ವೆರಿ ಡಿಫಿಕಲ್ಟ್ ಕ್ವಶನ್ ಟು ಆನ್ಸರ್. ಅದು ರೌಡಿಸಮ್ ಸಿನಿಮಾ ಬಿಟ್ಟರೆ ಬೇರೆ ಎಲ್ಲೂ ಯೂಸ್ ಮಾಡಕ್ಕೆ ಇಲ್ಲಿ ಎದುರಿಸಿ ಇಟ್ಕೋಬಹುದು, ಕೆರ್ಕೊಳ್ಳಕ್ಕೆ ಅಥವಾ ಇಲ್ಲ ಮೈಟ್ ಬಿ ಬೆನ್ಗೆ ರೀಚ್ ಮಾಡೋಕ್ಕಾಗದೆ ಹೋದಾಗ ಐ ಥಿಂಕ್ ಅದು ಬಟ್ ಕೇರ್ಫುಲ್ ಮಾಡ್ಕೋಬೇಕು. ಸಮ್ಟೈಮ್ ಕಟ್ ಅವಶ್ಯ. ರೈಟ್. ನೆಕ್ಸ್ಟ್ ಒಂದು ಬೈಕ್, ಗಾಡಿ ಓಡಿಸಕ್ ಬಿಟ್ಟು ಬೇರೆ ಏನೇನಕ್ಕೆ ಬೈಕ್ ಅನ್ನು ಉಪಯೋಗಿಸ್ತೀರಾ ನೀವು? ಬಟ್ಟೆ ಸಿಟ್ ಅಂಡ್ ಐ ಥಿಂಕ್ ಸುಮ್ಮನೆ ಕುಂತ್ಕೊಂಡು ಚಾಟ್ ಮಾಡಕ್ಕೆ. ಯಾರ ಜೊತೆ ಬೇಕಾದ್ರೆ. ಮುಂದೆ ಜೋಗಿ ವಿಗ್, ಜೋಗಿ ವಿಗ್ಗು ಐ ಥಿಂಕ್ ಐ ಡೋಂಟ್ ನೋ ವಾಟ್ ಟು ಡು. ಅದೇನ್ ಮಾಡ್ತೀರಾ? ಐ ಡೋಂಟ್ ಗಿವ್ ಟು ಎನಿಬಡಿ. ಯಾರಿಗೂ ಕೊಡಲ್ಲ, ಅವರೇ ಇಟ್ಕೊಳ್ತಾರೆ. ಸೊ ವಿ ಆರ್ ಅಟ್ ದ ಲಾಸ್ಟ್ ಲೆಗ್ ಆಫ್ ದ ಇಂಟರ್ವ್ಯೂ. ಇವಾಗಷ್ಟೇ ಫೇಸ್ಬುಕ್ ಲೈವ್ ಮುಖಾಂತರ ಯಾರೆಲ್ಲ ನಮ್ಮನ್ನು ನೋಡ್ತಾ ಇದ್ರು, ನಮ್ಮ ಶಿವಣ್ಣ ಅವರು ಈ ವಾರ ರಿಲೀಸ್ ಆಗ್ತಾ ಇರುವಂತ ಚಿತ್ರ ಬಂಗಾರು, ಸನ್ ಆಫ್ ಬಂಗಾರದ ಮನುಷ್ಯ ಇಂಟರ್ವ್ಯೂ ನಲ್ಲಿ ಇದ್ದಾರೆ. ಸರ್, ಈಗ ಒಂದು ಆಟ ಇದೆ, ಇಟ್ಸ್ ಕಾಲ್ಡ್ ಆಸ್ ದಿಸ್ ಆರ್ ದಟ್. ಇದಾದ ಅಂತ ನೀವು ಅದು ಒಂದು ಚೂಸ್ ಮಾಡಬೇಕು. ಮೊದಲನೇದು ಅಂಗೀನಾ ಇಲ್ಲ ಭಜರಂಗಿನಾ? ಐ ಥಿಂಕ್ ಬಜರಂಗಿ. ಯಾಕೆ? ಯಾಕಂದ್ರೆ ಬಜರಂಗಿ ಇದ್ರೆ ಅಂಗಿರ ತನಾಗ್ಲೇ ಬರುತ್ತೆ. ಮುಂದೆ ಮುತ್ತುರಾಜನ ಡಾಕ್ಟರ್ ರಾಜ? ಮುತ್ತುರಾಜ. ಕಾಫಿನಾ ಟೀನಾ? ಕಾಫಿ. ಬಿಗ್ಗಾ ಕತ್ರಿನಾ? ಕತ್ರಿ. ಮನಸ್ಸು ದೊಡ್ಡದಾ ಅಥವಾ ಹಾರ್ಟ್ ದೊಡ್ಡದಾ ನಿಮ್ದು? ಐ ಥಿಂಕ್ ಹಾರ್ಟ್. ಅಂಡ್ ಮೊಮ್ಮಕ್ಕಳ ಅಥವಾ ಹೆಂಡತಿನ? ಐ ಥಿಂಕ್ ಹೆಂಡತಿ. ಹೆಂಡತಿ, ಆಮೇಲೆ ಮೊಮ್ಮಕ್ಕಳು. ಲಾಸ್ಟ್ಲಿ AK-47 AK-56? AK-47. ಸೂಪರ್ ಶಿವಣ್ಣ, ದಿಸ್ ಇಸ್ ಲೈಕ್ ದ ಶಾರ್ಟೆಸ್ಟ್ ಇಂಟರ್ವ್ಯೂ ದಟ್ ಐ ಹ್ಯಾವ್ ಡನ್. ಇಷ್ಟೊತ್ತಾಗಿದೆ. ಸೊ ಲಾಸ್ಟ್ಲಿ ನಿಮಗೋಸ್ಕರ ಯಾರೆಲ್ಲ ನೋಡ್ತಾ ಇದ್ದಾರೆ ನಿಮ್ಮನ್ನ, ಬಂಗಾರು, ಸನ್ ಆಫ್ ಬಂಗಾರದ ಮನುಷ್ಯ, ಥ್ಯಾಂಕ್ ಯು. ಫೇಸ್ಬುಕ್ ಲೈವ್ ನೋಡ್ತಾ ಇದ್ದಾರೆ ಅಂಡ್ ರಶ್ಮಿ ಅವರು ಈ ಟೈಮಲ್ಲಿ ಬಂದು ನನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನೋ ಪ್ರಾಬ್ಲಮ್, ಬಟ್ ಸ್ಟಿಲ್ ಫಾರ್ ದ ಸೇಕ್ ಆಫ್ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಬಂದಿರೋದ್ರಿಂದ ಐ ಥಿಂಕ್ ಐ ವುಡ್ ಲೈಕ್ ಟು ಗಿವ್ ದ ಕ್ರೆಡಿಟ್ ಟು ಹರ್ ಅಂಡ್ ಥ್ಯಾಂಕ್ಸ್ ಫಾರ್ ಹರ್ ಟು ಕಮಿಂಗ್ ಆಲ್ ದ ವೇ ಫ್ರಮ್ ಕೋರಮಂಗಲ ಟು ರಾಮನಗರದ ಹತ್ರವರೆಗೂ ಬಂದಿರೋದು. ಖುಷಿಯಾದ ವಿಷಯ. ಬಟ್ ನಮಗೋಸ್ಕರ ಅಲ್ಲ, ಬಟ್ ಆದ್ರೂ ನಮ್ಮ ಪಿಕ್ಚರ್ಗೋಸ್ಕರ ಅಂದ್ರೆ ಕನ್ಸರ್ನ್ ಟುವರ್ಡ್ಸ್ ಶಿವಣ್ಣ ಫಾರ್ ಹಿಸ್ ಫಿಲ್ಮ್ ಅನ್ನೋದಕ್ಕೆ ಐ ಥಿಂಕ್ ವೆರಿ ಥ್ಯಾಂಕ್ಫುಲ್ ಟು ಯು. ಐ ಥಿಂಕ್ ನಾವು ಸ್ವಲ್ಪ ಕೋಪದಲ್ಲಿ ಏನೋ ಎಂದಿರ್ಬೋದು, ಡೋಂಟ್ ಫೀಲ್ ಬ್ಯಾಡ್. ಇಟ್ಸ್ ಸೋ ನೈಸ್ ಫಾರ್ ಯು ಟು ಕಮ್ ಫಾರ್ ಬಂಗಾರು, ಸನ್ ಆಫ್ ಬಂಗಾರದ ಮನುಷ್ಯ. ಇಟ್ಸ್ ಅ ಸ್ಪೆಷಲ್ ಫಿಲ್ಮ್ ಫಾರ್ ಮೀ. ಯಾಕಂದ್ರೆ ಅಪ್ಪಾಜಿ ಪಿಕ್ಚರ್ ಟೈಟಲ್ ಆಗಿರೋದು ಸ್ಪೆಷಲ್ ಫಿಲ್ಮ್. ಐ ಥಿಂಕ್ ಈ ಪಿಕ್ಚರ್ ದಟ್ ವಿಲ್ 100% won't disappoint you. ನೀವು ನೋಡಿ ಈ ಸಿನಿಮಾನ ನೋಡಿ, ಬ್ಯೂಟಿಫುಲ್ ಮೆಸೇಜ್ ಇದೆ, ಎಂಟರ್ಟೈನ್ಮೆಂಟ್ ಜೊತೆ ಒಂದು ಸ್ಮಾಲ್ ಮೆಸೇಜ್ ಇದೆ. ಆ ಮೆಸೇಜ್ ನೋಡಿದಾಗ ಟ್ರೈ ಟು ಫಾಲೋ ದಟ್ ಮೆಸೇಜ್ ಸೊ ದಟ್ ಸೊಸೈಟಿಗೆ ಹೆಲ್ಪ್ ಆಗುತ್ತೆ. ಎಲ್ಲರೂ ಆ ರೀತಿ ಫಾಲೋ ಶುರು ಮಾಡಿದ್ರೆ 100% ಒಬ್ಬರೊಬ್ಬರು ಪ್ರಾಬ್ಲಮ್ ಅರ್ಥ ಮಾಡ್ಕೋಬಹುದು. ವಿ ಕ್ಯಾನ್ ಲಿವ್ ಫಾರ್ ಅದರ್ಸ್ ಅಂಡ್ ಲಿವ್ ಫಾರ್ ಅದರ್ಸ್ ಪ್ರಾಬ್ಲಮ್ ಆಲ್ಸೋ, ದೆನ್ ದೇ ವಿಲ್ ಆಲ್ಸೋ ಲಿವ್ ಫಾರ್ ಯೋರ್ ಪ್ರಾಬ್ಲಮ್. So ಈ ಸಿನಿಮಾ ನೋಡಿ, you have a lovely message and you will be entertained beautifully from all the comedians like Chikkanna and Sadhu Kokila and good performances by heroine Vidya ಅವರು, ಆಮೇಲೆ ಶ್ರೀನಿವಾಸ ಮೂರ್ತಿ ಅವರು, then ಶಿವರಾಮಣ್ಣ, ವನೋಲಿ ಕೃಷ್ಣ, ಜಯಮ್ಮ, then ಬ್ರಹ್ಮಾವರ್ and ಶರತ್ ಲೋಹಿತಾಶ್ವ. So everybody has done their job very well and especially director ಯೋಗಿ, being a second film as an youngster, ಈ ರೀತಿ ಒಂದು ತಗೊಂಡು ಒಂದು ರಿಸ್ಕಿ ಜಾಬೇ ಇದು. ಬಟ್ ಈ ರೀತಿ ಒಂದು ಪ್ರಾಜೆಕ್ಟ್ ತಗೊಂಡು ನಿಮ್ಮ ಮುಂದೆ ಇಡ್ತಾ ಇರೋದು. ಸೊ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಕಮ್ ಅಂಡ್ ವಾಚ್ ಬಂಗಾರ, ಸನ್ ಆಫ್ ಬಂಗಾರದ ಮನುಷ್ಯ.